Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಹಿಂದಿನ ಸೆಷನ್ಸ್ ಅಲ್ಲಿ 20 ಪ್ರಾಬ್ಲಮ್ ವರೆಗೂ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ದಿವಸ 21ನೇ ಪ್ರಾಬ್ಲಮ್ ಇಂದ ಶುರು ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ನಾನು ಯಾವಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ಒಂದು ನೋಟಿಫಿಕೇಶನ್ ಮುಖಾಂತರವಾಗಿ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಸೊ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಈಗ ಬನ್ನಿ ಕಾಂಪೌಂಡ್ ಇಂಟ್ರೆಸ್ಟ್ 21ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಆಲ್ರೆಡಿ ನಾವು 20ನೇ ಪ್ರಾಬ್ಲಮ್ನ ಲಾಸ್ಟ್ ಸೆಷನಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಈಗ 21ನೇ ಪ್ರಾಬ್ಲಮ್ ಏನು ಹೇಳುತ್ತಂತೆ? 21ನೇ ಪ್ರಾಬ್ಲಮ್, ಇನ್ ಹೌ ಮೆನಿ ಇಯರ್ಸ್ ವಿಲ್ ₹10,000 ಅಮೌಂಟ್ಸ್ ಟು ₹12,100 ಅಟ್ 10% ಪರ್ ಆ್ಯನಮ್ CI. ಹಾಗಾದರೆ ಎಷ್ಟು ಸಾವಿರ? ₹10,000 ಇರೋದು. ಅಮೌಂಟ್ ಎಷ್ಟಾಗುತ್ತಂತೆ? ₹12,100. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟಂತೆ? 10,000. ಅಮೌಂಟ್ ಎಷ್ಟಾಗುತ್ತಂತೆ? 12,100. ರೇಟ್ ಎಷ್ಟಂತೆ? 10% ಪರ್ ಆ್ಯನಮ್. ಇನ್ನು ಹೌ ಮೆನಿ ಇಯರ್ಸ್ ಅಂದರೆ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಫಾರ್ಮುಲಾ A = P of 1 + R/100 whole to the power of t. ಅಮೌಂಟ್ ಎಷ್ಟಂತೆ? 12,100 ಈಕ್ವಲ್ಸ್ ಪ್ರಿನ್ಸಿಪಲ್ ಎಷ್ಟು? 10,000 ಇಂಟು 1 ಪ್ಲಸ್ ರೇಟ್ ಎಷ್ಟು? 10/100 whole to the power of t. ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನೇನು ಮಾಡಿ? 10,000 ಏನು ಮಾಡಿ ಈ ಸೈಡ್ ಕಳಿಸ್ಬಿಡಿ. 12,100 /10,000 ಈಕ್ವಲ್ಸ್ 1 + 10/100. ಹಾಗಾದರೆ 10/100 ಅಂದರೆ 10/100 ಅಂದರೆ 0.1 whole to the power of t. ಇದು ಕ್ಯಾನ್ಸಲ್ ಮಾಡಿದ್ರ ಅಂದರೆ ಬರುವಂತಹದ್ದು 1.21 ಈಕ್ವಲ್ಸ್ 1.1 whole to the power of t. ಈ ಟೈಮ್ನ ಕ್ಯಾಲ್ಕುಲೇಟ್ ರೇಟ್ನ ಕ್ಯಾಲ್ಕುಲೇಟ್ ಮಾಡುವಾಗ ಪವರ್ಸ್ನ ಈಕ್ವಲ್ ಮಾಡ್ತಾ ಇದ್ವಿ. ಇವಾಗ ಇಲ್ಲೇನು ಮಾಡಬೇಕು? ಬೇಸ್ನ ಈಕ್ವಲ್ ಮಾಡಬೇಕು. ಏನು ಬೇಸ್ನ ಈಕ್ವಲ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಎಷ್ಟಿದೆ? 1.1 ಇದೆ. ಇದನ್ನು ಕೂಡ 1.1ಗೆ ಕನ್ವರ್ಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿ 1.1 ಇರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ 1.1 ಒಂದು ಸಿಂಪಲ್ ಲಾಜಿಕ್, 1.1 ಇಂಟು ಈಕ್ವಲ್ಸ್ ಹೊತ್ಕೊಂಡು ಹೋಗಿ 1.21 ಎಲ್ಲರೂ ಬರುತ್ತಾ ಅಂದ್ಬಿಟ್ಟು ಎಸ್, ಮೊದಲೇ ಈಕ್ವಲ್ಸ್ಗೆ ಬಂದ್ಬಿಡ್ತು. ಹಾಗಾದರೆ ಅರ್ಥ ಏನು? 1.1 ಹೋಲ್ ಸ್ಕ್ವೇರ್ ಈಕ್ವಲ್ಸ್ 1.1 whole to the power of t. ಓಕೆನಾ ಸ್ಟೂಡೆಂಟ್ಸ್? ಅಂದ್ರೆ ಅರ್ಥ ಏನು? ಒಂದು ಸ್ವಲ್ಪ ಇಲ್ಲಿ ಗಮನ ಹರಿಸಿ. 1.1 ಬೇಸ್ ಸೇಮ್ ಇದೆ. ಹಾಗಾದರೆ ಪವರ್ಸ್ ಏನಿದೆಯೋ ಆ ಪವರ್ಸು ಕೂಡ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಹಾಗಾದರೆ t ಈಕ್ವಲ್ಸ್ 2 years ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾನು ಹೇಳಿದ್ದೇನು? ಟೈಮ್ ಕಂಡುಹಿಡಿಯೋದು. 21ನೇ ಪ್ರಾಬ್ಲಮ್ ಆಯಿತು. ಈಗ ನಾವು ಹೋಗೋದು 22ನೇ ಪ್ರಾಬ್ಲಮ್. ಏನಂತೆ? ಇನ್ ವಾಟ್ ಟೈಮ್ will ₹12,000 amounts to ₹13,230 at 5% per annum CI. ಆದರೆ ಪ್ರಿನ್ಸಿಪಲ್ ಎಷ್ಟಂತೆ? 12,000 ಅಂತೆ. ಅಮೌಂಟ್ ಎಷ್ಟಾಗುತ್ತಂತೆ? 13,230 ಆಗುತ್ತಂತೆ. ರೇಟ್ ಎಷ್ಟಂತೆ? 5% ಅಂತೆ. ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ A = P of 1 + R/100 whole to the power of t. ಹಾಗಾದರೆ ಅಮೌಂಟ್ ಎಷ್ಟು? 13,230 ಈಕ್ವಲ್ಸ್ ಪ್ರಿನ್ಸಿಪಲ್ ಎಷ್ಟು? 12,000 ಇಂಟು 1 + R ಅಂದರೆ ಎಷ್ಟು? 5/100 whole to the power of t. ಇದನ್ನು ಈ ಸೈಡ್ ಕಳಿಸ್ಬಿಡೋಣ. 12
13230 divided by 12,000 equals 1 plus 0.05 whole to the power of t. ಹಾಗಾದರೆ ಡಿವೈಡ್ ಮಾಡಿದ್ರೆ 13230 divided by 12,000 ಅಂದರೆ ಬರೋದು 1.1025 equals 1.05 volt to the power of t. ಈಗಲ್ಲ ಜಸ್ಟ್ ನಾನು ಏನು ಹೇಳಿದೆ, ಇದು ಏನಿದೆ ಇದನ್ನು ಕೂಡ ಬೇಸ್ ಆಗಿ ಇದಕ್ಕೆ ಕನ್ವರ್ಟ್ ಮಾಡಬೇಕು. ಅದೇ ರೀತಿನೇ ಕೊಟ್ಟಿರ್ತಾನೆ ನಿಮ್ಮ ಎಕ್ಸಾಮಿನೇಷನ್ಲಿ, ಒಂದು ಸ್ವಲ್ಪ ಗಮನಿಸ್ಬೇಕಷ್ಟೆ. ಹಾಗಾದರೆ ಪ್ರಾಬ್ಲಮಲ್ಲಿ ಇವಾಗ ಏನು ಮಾಡೋಣ, 1.05 ಇಂಟು ಈಕ್ವಲ್ಸ್ ಹೊತ್ಕೊಂಡೋಗಿ 1.1025 ಬರಬೇಕು. ಓಕೆ, ಹಾಗಾದರೆ ಎರಡನೇ ಸಲಿಗೆ ಬಂದ್ಬಿಡ್ತು 1.05 ಹೋಲ್ ಸ್ಕ್ವೇರ್ ಈಕ್ವಲ್ಸ್ 1.05 ವೋಲ್ಟ್ ಟು ದಿ ಪವರ್ ಆಫ್ ಟಿ. ಹಾಗಾದರೆ ನಾವು ಇಲ್ಲಿ ಇವೆರಡೂ ಬೇಸು ಈಕ್ವಲ್ ಆಗಿರೋದ್ರಿಂದ ಪವರ್ಸು ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಹಾಗಾದರೆ ಟಿ ಈಕ್ವಲ್ಸ್ ಟು ಇಯರ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದೇನು, 22ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗೋಣ 23ನೇ ಪ್ರಾಬ್ಲಮ್. ಏನು ಹೇಳುತ್ತೆ 23ನೇ ಪ್ರಾಬ್ಲಮ್? ಸ್ವಲ್ಪ ಗಮನ ಹರಿಸಿ ನೋಡ್ಬೇಕು ಸ್ಟೂಡೆಂಟ್ಸ್. ಇದೊಂದು ಸ್ಟಾರ್ ಮಾರ್ಕ್ನ ಹಾಕ್ತೀನಿ. ಸಿಂಪಲ್ ಇಂಟ್ರೆಸ್ಟ್ನಲ್ಲೂ ಸೇಮ್ ಪ್ರಾಬ್ಲಮ್ ಮಾಡಿಸಿದ್ದೀನಿ, ಇದು ಕಾಂಪೌಂಡ್ ಇಂಟ್ರೆಸ್ಟಲ್ಲಿ. ಸೊ a sum of money put out at CI amounts to rupees 14641 in 4 years and amount to rupees 12,100 in 2 years. Find the sum ಅಂದರೆ ಪಿ ಕಂಡಿಡಿಬೇಕಂತೆ ಆ್ಯಂಡ್ ರೇಟ್ ಕಂಡಿಡಿಬೇಕಂತೆ. ಪಿ ಅನ್ನೋದು ಕ್ವಶನ್ ಮಾರ್ಕ್, ಆರ್ ಅನ್ನೋದು ಕ್ವಶನ್ ಮಾರ್ಕ್. ಓಕೆನಾ ಸ್ಟೂಡೆಂಟ್ಸ್? ಅಮೌಂಟ್ ಕೊಟ್ಟಿದ್ದಾನೆ. ಅಮೌಂಟ್ ಕೊಟ್ಟಿರೋದು ಎಷ್ಟು ಇಯರ್ಸ್ಗೆ? 4 ಇಯರ್ಸ್ಗೆ 14,641. ಅಮೌಂಟ್ ಕೊಟ್ಟಿರೋದು 2 ಇಯರ್ಸ್ಗೆ 12,100. ಇದು ಅವನು ಕೊಟ್ಟಿರೋ ಇನ್ಫಾರ್ಮೇಶನ್. ಇದರಿಂದ ನಾವು ಇವಾಗ ಪಿನೂ ಕಂಡುಹಿಡಿಬೇಕು, ಆರ್ನು ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಿಬೇಕು ಅಂತ ತಂದಾಗ ಸಿಂಪಲ್ ಇಂಟ್ರೆಸ್ಟ್ ಮಾಡುವಾಗ ಕಳೀತಾ ಇದ್ವಿ. ಆದರೆ ಇಲ್ಲಿ ಎ ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ವೋಲ್ಟ್ ಟು ದಿ ಪವರ್ ಆಫ್ ಟಿ. ಇದು ಫಾರ್ಮುಲಾ ಆಗಿತ್ತು. ಅಪ್ಲೈ ಮಾಡೋಣ. ಈಗ ಫಸ್ಟು ಯಾವತ್ತೇ ಹಾಕ್ಕೊಳ್ಳಿ, ಈ ರೀತಿ ಕೊಟ್ಟಾಗ ಹೈಯೆಸ್ಟ್ ಇಯರ್ಸ್ ಜಾಸ್ತಿ ವರ್ಷದನ್ನು ಮೊದಲು ಬರ್ಕೊಳ್ಳಿ. ಜಾಸ್ತಿ ವರ್ಷ ಅಂದರೆ ಅದು 4 ಇಯರ್ಸ್ದಿರೋದು. ಅಂದರೆ 14,641 ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ವೋಲ್ಟ್ ಟು ದಿ ಪವರ್ ಆಫ್ ಟಿ. ಟೈಮಲ್ಲಿ ಎಷ್ಟು ವರ್ಷ? 4 ಇಯರ್ಸ್. ಇದನ್ನು ಕರೀರಿ ಈಕ್ವೇಶನ್ ನಂಬರ್ 1. ಅದಾದ ನಂತರ ಎರಡನೇ ಈಕ್ವೇಶನ್ ಬರೆಯೋಣ, ಅಪ್ಲೈ ಮಾಡೋಣ. 12,100 ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ವೋಲ್ಟ್ ಟು ದಿ ಪವರ್ ಆಫ್ 2. ಇದನ್ನು ಅನ್ಕೊಳ್ಳೋಣ ಈಕ್ವೇಶನ್ ನಂಬರ್ 2. ಹಾಗಾದರೆ ಈಗ ನಾವು ಮಾಡಬೇಕಾಗಿರೋದೇನು, ಡಿವೈಡ್ ಈಕ್ವೇಶನ್ ನಂಬರ್ 1 ಬೈ ಈಕ್ವೇಶನ್ ನಂಬರ್ 2. ಅಂದರೆ 14,641 divided by 12,100 equals P of 1 plus R divided by 100 whole to the power of 4 divided by P of 1 plus R divided by 100 whole to the power of 2. ಓಕೆನಾ ಸ್ಟೂಡೆಂಟ್ಸ್? ಫಸ್ಟು ಜಾಸ್ತಿ ಇಯರ್ಸ್ ಮೊದಲು ಬರ್ಕೊಬೇಕು, ಆಮೇಲೆ ಕಡಿಮೆ ಇಯರ್ಸ್ ಬರ್ಕೊಬೇಕು. ಅದರಿಂದ ಆ ಈಕ್ವೇಷನಿಂದ ಆ ಈಕ್ವೇಷನ್ನ ಡಿವೈಡ್ ಮಾಡಬೇಕು. ಹಾಗಾದರೆ 14,641 ಡಿವೈಡ್ ಬೈ 12,100 ಅಂದರೆ ಬರೋದು 1.21 ಈಕ್ವಲ್ಸ್. ಈಗಿಲ್ಲಿ ನೀವು ಗಮನಿಸಬೇಕಾಗಿರೋದು ಇ ಪಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಇನ್ನೇನು ಉಳ್ಕೊಳ್ಳುತ್ತೆ? 1 plus r divided by 100 whole to the power of 4. Whole to the power of 4 ಅಂದರೆ 4 times. ಹಾಗಾದರೆ 1 plus r divided by 100 into 1 plus
r divided by 100 into 1 plus r divided by 100 into 1 plus r divided by 100. That's divided by, ಇಲ್ಲಿ 2 times ಇದೆ. 1 plus r divided by 100, 1 plus r divided by 100. ಹಾಗಾದರೆ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಇನ್ನು ಉಳ್ಕೊಳ್ಳೋದು ಈ 2 ಟೈಮ್ ಮಾತ್ರ ಉಳ್ಕೊಳ್ಳುತ್ತೆ. ಏನು ಉಳ್ಕೊಂತು ಹಾಗಾದರೆ, ಇದು ಕ್ಯಾನ್ಸಲ್ ಆದರೆ ಇನ್ನೇನು ಉಳ್ಕೊಳ್ಳುತ್ತೆ ಇಲ್ಲಿ, 1 plus r divided by 100 whole to the power of 2 ಉಳ್ಕೊಳ್ಳುತ್ತೆ. ಇದನ್ನು ನಾನು ಸಿಂಪ್ಲಿಫೈ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈ 2ನ ಈ ಸೈಡ್ ಕಳಿಸಿದ್ರೆ ಏನಾಗಿರುತ್ತೆ, ಸ್ಕ್ವೇರ್ ರೂಟ್ ಆಗಿರುತ್ತೆ. ಸ್ಕ್ವೇರ್ ರೂಟ್ ಆಫ್ 1.21 ಈಕ್ವಲ್ಸ್ 1 ಪ್ಲಸ್ r divided by 100. 1.21ಗೆ ಸ್ಕ್ವೇರ್ ರೂಟ್ನ ಒತ್ತಿದ್ರ ಅಂದರೆ ಬರುವಂತಹದ್ದು 1.1 ಈಕ್ವಲ್ಸ್ 1 ಪ್ಲಸ್ r divided by 100. ಈ 1ನ ಈ ಸೈಡ್ ಕಳಿಸ್ಬಿಡಿ, 1ನ ಈ ಸೈಡ್ ಕಳಿಸ್ಬಿಡಿ. ಹಾಗಾದರೆ 1.1 ಮೈನಸ್ 1 ಈಕ್ವಲ್ಸ್ r divided by 100. ಹಾಗಾದರೆ 0.1 ಈಕ್ವಲ್ಸ್ r divided by 100. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ r ಇಂಟು 1 r ಈಕ್ವಲ್ 0.1 ಇಂಟು 100 ಮಾಡಿದಾಗ 10% ಬರುತ್ತೆ ಸ್ಟೂಡೆಂಟ್ಸ್. ಆರ್ ಬಂತೀಗ, ಏನು ಬಂತೀಗ, ಆರ್ ಬಂದಿದೆ. ಆರ್ ಬಂದ ನಂತರ ಏನು ಮಾಡಬೇಕಾಗಿರುತ್ತೆ, ನಾವು ಫಾರ್ಮುಲಾ ಮಾಮೂಲಿ ಹಾಕೋಣ. ಎ ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಟಿ. ನಾನು 2 ವರ್ಷದ್ದು ಹಾಕ್ಕೊತೀನಿ. 2 ವರ್ಷಕ್ಕೆ ಅಮೌಂಟ್ ಎಷ್ಟಿದೆಯಂತೆ, 12,100 ಈಕ್ವಲ್ಸ್ ಪ್ರಿನ್ಸಿಪಲ್ ಎಷ್ಟು ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕಾಗಿರೋದು. ಪ್ಲಸ್ 1 ಪ್ಲಸ್ ರೇಟ್ ಎಷ್ಟು, 10 divided by 100 ಹೋಲ್ ಟು ದಿ ಪವರ್ ಆಫ್ ಟೈಮ್ ಎಷ್ಟು, 2 years. ಹಾಗಾದರೆ 12,100 ಈಕ್ವಲ್ಸ್ ಪಿ ಆಫ್ 1.1. 10 by 100 ಅಂದರೆ 0.1 ಪ್ಲಸ್ 1 ಅಂದರೆ 1.1 ಸ್ಕ್ವೇರ್. ಹಾಗಾದರೆ 12,100 ಈಕ್ವಲ್ಸ್ ಪಿ ಆಫ್, ಒಂದ್ಸಲ ಈಕ್ವಲ್ಸ್ ಇದ್ದ ತಕ್ಷಣ 1.21 ಬರುತ್ತೆ. ಹಾಗಾದರೆ 1.21 ಈ ಸೈಡ್ ಕಳಿಸಿದ್ರೆ ಬರೋದು ಪಿ ಈಕ್ವಲ್ಸ್ 12,100 ಡಿವೈಡ್ ಬೈ 1.21. ಪಿ ಈಕ್ವಲ್ಸ್ 10,000 ಬರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಪ್ರಿನ್ಸಿಪಲ್ ಅಂದರೆ ವಾಟ್ ಇಸ್ ದ ಸಮ್ ಅಂತ ಕೇಳಿದ್ದಾನೆ. ಪ್ರಿನ್ಸಿಪಲ್ ಬರೋದು 10,000, ರೇಟ್ ಬರೋದು 10%. ಕ್ಲಿಯರ್ ಸ್ಟೂಡೆಂಟ್ಸ್? ಯಾವ ರೀತಿ ಮಾಡಿದ್ವಿ ಅಂತ ಮತ್ತಿನ್ನೊಂದ್ಸಲಿ ನೋಡಿ. ಅಮೌಂಟ್ ಇನ್ 4 years ಮೊದಲೊಂದು ಈಕ್ವೇಷನ್ ಬರ್ಕೊಂಡ್ವಿ. ಅಮೌಂಟ್ ಇನ್ 2 years ಸೆಕೆಂಡ್ ಈಕ್ವೇಷನ್ ತೊಗೊಂಡ್ವಿ. ಈಕ್ವೇಷನ್ ನಂಬರ್ 1 ಇಂದ ಈಕ್ವೇಷನ್ ನಂಬರ್ 2ನ ಡಿವೈಡ್ ಮಾಡ್ಕೊಳ್ಳಿ. ಇಲ್ಲಿ 4 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ. ಡಿವೈಡ್ ಆದರೆ ಬರೋದು 2 ಟೈಮ್ಸ್ ಬರುತ್ತೆ. ಈ 2ನ ಈ ಸೈಡ್ ಕಳಿಸಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ನಾವು ಮಾಡಿದ್ದು ಈಗ 23ನೇ ಪ್ರಾಬ್ಲಮ್. ಈಗ ಮಾಡಕ್ಕೆ ಹೊರಟಿರೋದು 24ನೇ ಪ್ರಾಬ್ಲಮ್. ಬನ್ನಿ ಸ್ಟೂಡೆಂಟ್ಸ್, ಏನು ಅಂತ ನೋಡೋಣ. ಏನಂತ 24ನೇ ಪ್ರಾಬ್ಲಮ್ ಏನಂತ ಹೇಳುತ್ತೆ, ಎ ಸಮ್ ಆಫ್ ಮನಿ ಪುಟ್ ಔಟ್ ಅಟ್ CI ಅಮೌಂಟ್ಸ್ ಟು rupees 55,125 ಇನ್ 2 years. ಓಕೆ, ಹಾಗಾದರೆ ಆ್ಯಂಡ್ ಅಮೌಂಟ್ಸ್ ಟು rupees 60,775 ಇನ್ 4 years. ಫೈಂಡ್ ದ ಸಮ್ ಆ್ಯಂಡ್ ದ ರೇಟ್ % per annum. ಹಾಗಾದರೆ ಇವಾಗ ನೀವೇನು ಮಾಡಬೇಕಾಗಿರೋದು, ಫಸ್ಟು 4 yearsಗೆ ಒಂದು ಈಕ್ವೇಷನ್ ಹಾಕೋಣ. ಎ ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಟಿ. ಫಸ್ಟು ಫಾರ್ಮುಲಾ ಬರೆದು ಬಿಡೋಣ, ಆಮೇಲೆ ಅಪ್ಲೈ ಮಾಡೋಣ. 60,775.31 ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ 4. ಇದನ್ನೇನಂತ ಕರಿತೀರಾ, ಈಕ್ವೇಷನ್ ನಂಬರ್ 1 ಅಂತ ಕರಿತೀರಾ. ಈಕ್ವೇಷನ್ ನಂಬರ್ 2 ಏನಂತ ಹೇಳುತ್ತೆ, 55,125 ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ 2. ಇದನ್ನೇ ಈಕ್ವೇಷನ್ ನಂಬರ್ 2 ಅಂತ ಕರಿತೀರಾ ಸ್ಟೂಡೆಂಟ್ಸ್. ಹಾಗಾದರೆ ಈಕ್ವೇಷನ್ ನಂಬರ್ 2 ಮತ್ತು ಈಕ್ವೇಷನ್ ನಂಬರ್ 1 ಇರೋದ್ರಿಂದ ಡಿವೈಡ್ ಈಕ್ವೇಷನ್ ನಂಬರ್ 1, ಡಿವೈಡ್ ಫ್ರಮ್ ಈಕ್ವೇಷನ್ ನಂಬರ್ 1 ಬೈ ಈಕ್ವೇಷನ್ ನಂಬರ್ 2. ಡಿವೈಡ್ ಮಾಡೋಣ. ಹಾಗಾದರೆ ಡಿವೈಡ್ ಮಾಡಿದ್ರಂದ್ರೆ ಏನೇನಾಗುತ್ತೆ ಅಂತ ನೋಡೋಣ.
60,775.31 divided by 55,125 equals P of 1 plus R divided by 100 whole to the power of 4 divided by P of 1 plus R divided by 100 whole to the power of 2. So 60,775.31 divided by 55,125 ಮಾಡಿದ್ರೆ ಬರೋದು 1.102,499 ಬರುತ್ತೆ. ಈಕ್ವಲ್ಸ್ ಇ ಪಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 4ಅಲ್ಲಿ 2 ಆಯಿತು, ಅಲ್ಲಿ ಏನು ಉಳಿಯುತ್ತೆ? ಮಾಮೂಲಿ ಆಸ್ ಯೂಶುವಲ್ 1 ಪ್ಲಸ್ R divided by 100 whole to the power of 2 ಉಳಿಯುತ್ತೆ. ಹಾಗಾದ್ರೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಈ 2ನ ಇಲ್ಲಿ ಕಳಿಸ್ಬೇಕು. ಈಗ ಆಲ್ರೆಡಿ ಆ ನಂಬರ್ ಅಲ್ಲಿದೆ, ಅದಕ್ಕೆ ಸ್ಕ್ವೇರ್ ರೂಟ್ನ ಒತ್ತಿದ್ರೆ ಸಾಕಾಗಿರುತ್ತೆ ಸ್ಟೂಡೆಂಟ್ಸ್. ಸ್ಕ್ವೇರ್ ರೂಟ್ನ ಒತ್ತಿದಾಗ 1 ಪಾಯಿಂಟ್ ಏನು ಬಂತು ಅಂತ ಇಲ್ಲಿ ಬರೆದು ಬಿಡ್ತೀನಿ. 1.04999999 ಇದೆ. ಸೊ ಈ 999ಗಳನ್ನ ಇದನ್ನೇನು ಮಾಡಿ 5 ಮಾಡಿ. ಆದರೆ 1.05 ಈಕ್ವಲ್ಸ್ 1 ಪ್ಲಸ್ R divided by 100. 1ನ ಈ ಸೈಡ್ ಕಳಿಸಿ. 1.05 minus 1 equals R divided by 100. 0.05 equals R by 100. Cross multiplication ಮಾಡಿದ್ರೆ R equals 5% ಬರುತ್ತೆ ಸ್ಟೂಡೆಂಟ್ಸ್. ಏನಿದು ರೇಟ್ ಬಂತು. ಈಗ ನಾನು ಅದೇ 2 ಇಯರ್ಸ್ ಮಾಮೂಲಿ ಹಾಕ್ಕೊಂತೀನಿ. ಇದೇ ಈಕ್ವೇಷನ್ ನಂಬರ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಏನಂತೆ? 55,125 equals P of 1 plus rate ಎಷ್ಟು? 5 by 100 whole to the power of 2. 55,125 equals P of 1.05. ಡೈರೆಕ್ಟ್ ಹಾಕ್ಬೋದಾ? 5 divided by 100 ಅಂದರೆ 0.05 ಪ್ಲಸ್ 1 ಅಂದರೆ 1.05 ಬರುತ್ತೆ. ಹಾಗಾದರೆ 55,125 equals P of 1.05 into equals ಎಷ್ಟು ಬರುತ್ತೆ? 1.1025. ಹಾಗಾದರೆ P ಇಲ್ಲೇ ಇರುತ್ತೆ, ಇದನ್ನ ಡಿನಾಮಿನೇಟರ್ ಕಳಿಸಿ. 55,125 divided by 1.1025 equals P. ಹಾಗಾದರೆ P equals 55,125 divided by 1.1025 ಅಂದರೆ ಬರೋದೆಷ್ಟು ಬರುತ್ತೆ ಸ್ಟೂಡೆಂಟ್ಸ್? 50,000 ಬರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಏನು ಹೇಳಿದ್ ನಾನು? ಇದೇ ಪ್ರಿನ್ಸಿಪಲ್ ಆಗಿರುತ್ತೆ. ಸೊ ಈಗ ನಾವು ಮಾಡಿದ್ದು 24ನೇ ಪ್ರಾಬ್ಲಮ್. ಹಾಗಾದರೆ ಹೋಗೋಣ 25ನೇ ಪ್ರಾಬ್ಲಮ್. 25ನೇ ಪ್ರಾಬ್ಲಮ್ ಏನು ಹೇಳ್ತಾನೆ? ಇದೊಂದು ಸ್ವಲ್ಪ ಡಿಫ್ರೆಂಟ್ ಕ್ಯಾಟಗರಿ. ಇದಕ್ಕೂ ನಾನು ಏನು ಮಾಡ್ತೀನಿ? ಒಂದು ಸ್ಟಾರ್ ಮಾರ್ಕ್ನ ಕೊಡ್ತೀನಿ ಸ್ಟೂಡೆಂಟ್ಸ್. ಕಾರಣ ಏನಕ್ಕೆ ಅಂದರೆ ಫ್ರೀಕ್ವೆಂಟ್ ಆಗಿ ರಿಪೀಟ್ ಮಾಡ್ತಾ ಇರ್ತೀನಿ ಈ ಥರ ಪ್ರಾಬ್ಲಮ್ಸ್. Find the difference between SI and CI on rupees 50,000 for 4 years, charging half yearly at 10% per annum. ಹಾಗಾದರೆ SI ಮತ್ತು CIನ ಡಿಫರೆನ್ಸ್ ಏನಿದೆ ಅಂತ ಅಂದ್ಬಿಟ್ಟಿದೆ. ಫಸ್ಟು CI ಕಂಡುಹಿಡಿಯೋಣ. CI ಈಕ್ವಲ್ಸ್ P of 1 plus R divided by half yearly ಅಂತೆ 200 whole to the power of 2t. CI equals ಪ್ರಿನ್ಸಿಪಲ್ ಎಷ್ಟು? 50,000 into 1 plus ರೇಟ್ ಎಷ್ಟು? 10 divided by 200 whole to the power of 2 into ಎಷ್ಟು ವರ್ಷ ಅಂತೆ? 4 years ಅಂತ. ಇಲ್ಲಿ ಮೈನಸ್ P ಹಾಕಿದ್ರೆ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಡೈರೆಕ್ಟಾಗಿ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್. 50,000 into 1 plus 10 by 100 ನೋಡೋಣ. 10 divided by 10 divided by 200 ಅಂದರೆ ಬರೋದು 0.05 whole to the power of 4 ಮೈನಸ್ 50,000. ಹಾಗಾದರೆ 50,000 into 1.05 whole to the power of 8 ಮೈನಸ್ 50,000. ಹಾಗಾದರೆ 50,000 ಇಂಟು ಎಷ್ಟು ಟೈಮ್ಸ್ ಇದೆ? 8 ಇದೆ ಅಲ್ವಾ? 7 ಟೈಮ್ ಒತ್ತಬೇಕಾಗುತ್ತೆ. 1 2 3 4 5 6 7 ಟೈಮ್.
ನೀವು ಅದೇ ರೀತಿ ಮಾಡಿದ್ರೆ ಹಾಗೆ ಬರುತ್ತೆ ಇಂಟು 1.477 ಬರುತ್ತೆ 7745 ಆ ರೀತಿ ಬರುತ್ತೆ ಕ್ಯಾಲ್ಕುಲೇಟರ್ ಅಲ್ಲೇ ಇರುತ್ತೆ ಗ್ರೀನ್ ಬಟನ್ ಅಥವಾ ರೆಡ್ ಬಟನ್ ಒತ್ತಬಾರ್ದು ಇಂಟು ಆಗಿಂದಾಗೇನೆ 50,000 ಒತ್ತು ಬಿಡೋಣ ಹಾಗಾದರೆ ಬರೋದು ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ಸ್ 73,872.77 ಮೈನಸ್ 50,000 ಹಾಗಾದರೆ ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ಸ್ 23,872.77 ಬಂದಿದೆ ಈಗ ನಾವು ಮಾಡಲಿದ್ದೇನು ಕಾಂಪೌಂಡ್ ಇಂಟ್ರೆಸ್ಟ್ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದೇನು ಸಿಂಪಲ್ ಇಂಟ್ರೆಸ್ಟ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳಿರೋದು ಸೊ ಅದಕ್ಕೋಸ್ಕರ ನಾವು SI ಈಕ್ವಲ್ಸ್ PRT ಡಿವೈಡ್ ಬೈ 100 ಪ್ರಿನ್ಸಿಪಲ್ ಎಷ್ಟು 50,000 ರೇಟ್ ಎಷ್ಟು 10% 10/100 ಇಂಟು ಎಷ್ಟು ವರ್ಷ 4 ಇಯರ್ಸ್ ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್ ಇದು ಹಾಫ್ ಇಯರ್ಲಿ ಅಂತ ಸಿಂಪಲ್ ಇಂಟ್ರೆಸ್ಟ್ಗೆ ಕೊಟ್ಟರು ಕೂಡ ಹಾಫ್ ಇಯರ್ಲಿ ಆದರೂ ನಾವು ಒರಿಜಿನಲ್ ಪ್ರಿನ್ಸಿಪಲ್ ಮೇಲೆ ಮಾಡೋದು ಅಕಸ್ಮಾತ್ ಇಷ್ಟೇ ಮಾಡಿದ್ರು ಕರೆಕ್ಟ್ ಆನ್ಸರ್ ಅಕಸ್ಮಾತ್ ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಹಾಫ್ ಇಯರ್ಲಿನೂ ಮಾಡೋಣ ಸಿಂಪಲ್ ಇಂಟ್ರೆಸ್ಟ್ನಲ್ಲೂ ಕೂಡ ಅಂತ ತಂದಾಗ ರೇಟ್ ಏನಿದೆ ನೋಡ್ರಲ್ಲಿ ರೇಟ್ನ ಏನು ಮಾಡಿದ್ದೀವಿ ಇಲ್ಲಿ ಅರ್ಧ ಮಾಡಿದ್ದೀವಿ ಸೊ ರೇಟ್ 50,000 ಇಂಟು ರೇಟ್ 10 ಡಿವೈಡ್ ಬೈ 2 ಮಾಡಿರಿ ಕ್ಲಿಯರ್ ಸ್ಟೂಡೆಂಟ್ಸ್ 10 ಡಿವೈಡ್ ಬೈ 2 ಮಾಡಿ ಟೈಮ್ನ ಏನು ಮಾಡಿದ್ದೀರಾ ಡಬಲ್ ಮಾಡಿದ್ದೀರಾ ಹಾಗಾದರೆ 4 ಇಂಟು 2 ಮಾಡಿ ಡಿವೈಡ್ ಬೈ 100 ಹಾಗಾದರೆ ನೋಡ್ರಿ ಇಲ್ಲಿ ಈ ಟು ಇಲ್ಲಿ ಕ್ಯಾನ್ಸಲ್ ಆದರೆ 50,000 10 4 50,000 10 4 ಸೇಮ್ ರಿಸಲ್ಟೇ ಬರುವಂಥದ್ದು ಕ್ಲಿಯರ್ ಸ್ಟೂಡೆಂಟ್ಸ್ ಈ ರೀತಿ ಟೈಮ್ನ ಡಬಲ್ ಮಾಡಿ ರೇಟ್ನ ಆಫ್ ಮಾಡಿ ಅಷ್ಟೇ ಸೇಮ್ ರಿಸಲ್ಟ್ ಸೊ 50,000 ಇಂಟು 10 ಅಂದರೆ 5,000 ಇಂಟು 4 ಅಂದರೆ ಬರೋದು 20,000 ಇದು ಮಾಡಿದ್ರೆ ಬರೋದೇ 20,000 ನೀವು ಈ ರೀತಿ ಬೇಕಾದ್ರೂ ಮಾಡ್ಬೋದು ಈ ರೀತಿ ಬೇಕಾದ್ರೂ ಮಾಡ್ಬೋದು ಸೇಮ್ ರಿಸಲ್ಟೇ ಬರುವಂಥದ್ದು ಈ ಕೇಳಿರೋ ಪ್ರಶ್ನೆ ಏನು ಅದನ್ನು ಮಾಡ್ತಾ ಹೋಗ್ಬಾರ್ದು ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳಿರೋದು ಹಾಗಾದರೆ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ಸ್ CI ಮೈನಸ್ SI ಹಾಗಾದರೆ CI ಬಂದಿರೋದೆಷ್ಟು 23,872 ರೂಪಾಯಿ 77 ಪೈಸಾ ಮೈನಸ್ 20,000 ಹಾಗಾದರೆ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಬಂದಿರುವಂತಹದ್ದು 3872.77 ಆಗಿರುತ್ತೆ ಸ್ಟೂಡೆಂಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್ ಕ್ಲಿಯರ್ ಈಗ ನಾವು ಮಾಡಿದ್ದು ಎಷ್ಟನೇ ಪ್ರಾಬ್ಲಮ್ 25ನೇ ಪ್ರಾಬ್ಲಮ್ ಹಾಗಾದ್ರೆ ಈಗ ಹೋಗೋಣ 26ನೇ ಪ್ರಾಬ್ಲಮ್ ಏನು ಹೇಳ್ತಾನೆ 26ನೇ ಪ್ರಾಬ್ಲಮ್ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಫೈಂಡ್ ದ ಡಿಫ್ರೆನ್ಸ್ ಅಂತ ಹೇಳ್ತಿಲ್ಲ ಅವನು ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟೈನ್ ಸಮ್ ಅಂದರೆ ಪ್ರಿನ್ಸಿಪಲ್ ಕ್ವಶನ್ ಮಾರ್ಕ್ ಆನ್ ಎ ಸರ್ಟೈನ್ ಸಮ್ ಆಫ್ ಮನಿ ಫಾರ್ 3 years ಅಂದರೆ ಟೈಮ್ ಎಷ್ಟು 3 years ಅಟ್ 5% per annum ರೇಟ್ ಕೊಟ್ಟಿದ್ದಾನೆ 5% ಈಸ್ 183 ಅಂದರೆ ಡಿಫರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ₹183 ಹಾಗಾದರೆ ಡಿಫರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ಸ್ CI ಮೈನಸ್ SI ಡಿಫರೆನ್ಸ್ ಎಷ್ಟಂತೆ ಅವನು ಕೊಟ್ಟಿರೋದು 183 ರೂಪೀಸ್ ಅಂತೆ ಈಕ್ವಲ್ಸ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಏನು P ಇಂಟು 1 + R ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ T ಮೈನಸ್ P ಕಾಂಪೌಂಡ್ ಇಂಟ್ರೆಸ್ಟ್ಗೆ ಫಾರ್ಮುಲಾ ಇಷ್ಟ ಆಗಿರುತ್ತೆ ಸ್ಟೂಡೆಂಟ್ಸ್ ಮೈನಸ್ಗೆ ಮೈನಸ್ ಆಗ್ತೀರಾ ಆಮೇಲೆ ಏನಿದೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಇದೆ ಸಿಂಪಲ್ ಇಂಟ್ರೆಸ್ಟ್ಗೆ ಫಾರ್ಮುಲಾ ಏನು PRT ಡಿವೈಡ್ ಬೈ 100 ಇದು ಸಿಂಪಲ್ ಇಂಟ್ರೆಸ್ಟ್ಗೆ ಫಾರ್ಮುಲಾ ಹಾಗಾದರೆ ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಬರುವಂಥ ಡಿಫ್ರೆನ್ಸ್ ಎಷ್ಟಂತೆ 183 ರೂಪೀಸ್ ಅಂತೆ ಹಾಗಾದರೆ ಅಪ್ಲೈ ಮಾಡೋಣ
ಹಾಗಾದರೆ 183 ಈಕ್ವಲ್ಸ್ ಪ್ರಿನ್ಸಿಪಲ್ ಎಷ್ಟು ಅವನು ಅದನ್ನೇ ಕೇಳಿರೋದು. ಆನ್ ವಾಟ್ ಸಮ್ ಆಫ್ ಮನಿ ಪ್ರಿನ್ಸಿಪಲ್ ಅವನ ಕೇಳ್ತಾ ಇರೋದು. ಪಿ ಆಫ್ 1 ಪ್ಲಸ್ ರೇಟ್ ಎಷ್ಟು 5%, 5/100 ಹೋಲ್ ಟು ದಿ ಪವರ್ ಆಫ್ ಟೈಮ್ ಎಷ್ಟು 3 years ಮೈನಸ್ ಪಿ ಆರ್ ಟಿ ಅಂದರೆ ಪಿ ರೇಟ್ ಎಷ್ಟು ಪಿ ಇಂಟು ರೇಟ್ 5 ಟೈಮ್ 3 years ಡಿವೈಡ್ ಬೈ 100. ಜಸ್ಟ್ ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. 183 ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ 0.05 ಹೋಲ್ ಟು ದಿ ಪವರ್ ಆಫ್ 3 ಮೈನಸ್ ಪಿ ಮೈನಸ್ 5 15 ಡಿವೈಡ್ ಬೈ 100 ಅಂದರೆ 0.15 ಪಿ. 5 ಇಂಟು 3 15 ಡಿವೈಡ್ ಬೈ 100 0.15 ಇಂಟು ಪಿ 0.15 ಪಿ. ಹಾಗಾದರೆ 183 ಈಕ್ವಲ್ಸ್ ಪಿ ಆಫ್ 1.05 ಹೋಲ್ ಟು ದಿ ಪವರ್ ಆಫ್ 3 ಮೈನಸ್ ಪಿ ಮೈನಸ್ 0.15 ಪಿ. ಓಕೆ, ಹಾಗಾದರೆ 183 ಈಕ್ವಲ್ಸ್ ಪಿ ಆಫ್ 1.05 ಇಂಟು 3 ಸಲ ಇರೋದು 2 ಸಲ ಈಕ್ವಲ್ಸ್ ಉತ್ತರಣ. ಹಾಗಾದರೆ ಬರೋದು 1.157625 ಎಷ್ಟಿದೆ ಅಷ್ಟು ಬರ್ಕೊಂಬಿಡಿ. ಮೈನಸ್ ಪಿ ಮೈನಸ್ 0.15 ಪಿ. ಹಾಗಾದರೆ ಇಲ್ಲಿ ಇಷ್ಟು ಪಿ ಇದೆ, ಇಲ್ಲಿ ಒಂದು ಪಿ ಇದೆ, ಇಲ್ಲಿ 0.15 ಇದೆ. ಹಾಗಾದರೆ ಈಗ ಕ್ಯಾಲ್ಕುಲೇಟ್ರಲ್ಲಿ ಆಲ್ರೆಡಿ ಇದಿದೆ ಸ್ಟೂಡೆಂಟ್ಸ್. ಇದರಲ್ಲಿ ಇವೆರಡನ್ನು ಕಳಿಬೇಕು. ಹಾಗಾದರೆ -1 ಮೈನಸ್ 0.15. ಹಾಗಾದರೆ ಬರುವಂತಹದು 183 ಈಕ್ವಲ್ಸ್ 0.007625 ಪಿ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ, ಇದನ್ನು ಈ ಸೈಡ್ ಕಳಿಸ್ಬೇಕಾಗುತ್ತೆ. 183 ಡಿವೈಡ್ ಬೈ 0.007625 ಈಕ್ವಲ್ಸ್ ಪಿ. ಹಾಗಾದರೆ ಪಿ ಈಕ್ವಲ್ಸ್ 183 divided by 0.007625 ಬರುವಂತಹದು 24,000 ಆಗಿರುತ್ತೆ ಸ್ಟೂಡೆಂಟ್ಸ್. ಪಿ ಈಕ್ವಲ್ಸ್ 24,000. ಕ್ಲಿಯರ್ ಸ್ಟೂಡೆಂಟ್ಸ್? ಏನಿದು ದ ಡಿಫರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟನ್ ಸಮ್ ಆಫ್ ಮನಿ ಫಾರ್ 3 years at 5% per annum is 183. ಫೈಂಡ್ ದ ಸಮ್ ಅಂದರೆ ಈ ರೀತಿ ಫಾರ್ಮುಲಾನ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ಮಾಡಿದ್ದು ನಾವು ಎಷ್ಟು 26ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗೋಣ 27ನೇ ಪ್ರಾಬ್ಲಮ್. ಸೇಮ್ ಪ್ರಾಬ್ಲಮ್, ಇದು ಒಂದು ಸಾಲ್ವ್ ಮಾಡಿಕೊಡ್ತೀನಿ. ದ ಡಿಫರೆನ್ಸ್ ಬಿಟ್ವೀನ್ CI ಆ್ಯಂಡ್ SI ಆನ್ ಎ ಸರ್ಟೈನ್ ಸಮ್ ಆಫ್ ಮನಿ ಅಂದರೆ ಪಿ ಈಕ್ವಲ್ಸ್ ಕ್ವಶನ್ ಮಾರ್ಕ್ 4 years. ಟೈಮ್ ಎಷ್ಟಂತೆ 4 years ಅಂತೆ ಅಟ್ 5% per annum. ಹಾಗಾದರೆ ರೇಟ್ ಎಷ್ಟಂತೆ 5% ಅಂತೆ ಈಸ್ 150. ಹಾಗಾದರೆ ಡಿಫರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ಸ್ CI ಮೈನಸ್ SI. ಹೌದೋ ಇಲ್ವೋ? ಸೊ ಎಷ್ಟಂತೆ 150 rupees ಅಂತೆ ಡಿಫರೆನ್ಸ್ 150 ಈಕ್ವಲ್ಸ್ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಫಾರ್ಮುಲಾ P ಇಂಟು 1 ಪ್ಲಸ್ R ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ T ಮೈನಸ್ P. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ. ಮೈನಸ್ SIಗೆ ಫಾರ್ಮುಲಾ ಏನು? PRT ಡಿವೈಡ್ ಬೈ 100. 150 ಈಕ್ವಲ್ಸ್ P ಆಫ್ 1 ಪ್ಲಸ್ R ಅಂದರೆ ಎಷ್ಟು ಪರ್ಸೆಂಟು 5%. 5 ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಟೈಮ್ ಎಷ್ಟು 4 years ಮೈನಸ್ P ಇಂಟು 4 ಇಂಟು 5 ಡಿವೈಡ್ ಬೈ 100. 150 ಈಕ್ವಲ್ಸ್ P ಇಂಟು 5 ಡಿವೈಡ್ ಬೈ 100 ಅಂದರೆ 0.05 ಪ್ಲಸ್ 1 ಅಂದರೆ 1.05 ಹೋಲ್ ಟು ದಿ ಪವರ್ ಆಫ್ 4 ಮೈನಸ್ P ಮೈನಸ್ 5 4 20 20 ಬೈ 100 ಅಂದರೆ 0.2 P. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ 150 ಈಕ್ವಲ್ಸ್
1.05 ಇಂಟು 4 ಸಲ ಇರೋದನ್ನು 3 ಸಲ ಇವತ್ತನ್ನು 1 2 3 ಸಲ. ಹಾಗಾದರೆ ಬಂದಿದ್ದು 1.21550625 ಪಿ ಮೈನಸ್ 0.2p. ಆಲ್ರೆಡಿ ಈ ನಂಬರ್ ಕ್ಯಾಲ್ಕುಲೇಟರ್ ಇರೋದ್ರಿಂದ -1 ಒತ್ತಿ -0.2 ಒತ್ತಿ. ಹಾಗಾದರೆ ಬರುವಂತಹದ್ದು 150 ಈಕ್ವಲ್ಸ್ 0.015500625p. ಇದನ್ನು ಇಲ್ಲಿ ಕಳಿಸಿ. ಸೊ ಅವಾಗ ಏನಾಗುತ್ತೆ 150 ಡಿವೈಡ್ ಬೈ 0.015500625 ಈಕ್ವಲ್ಸ್ ಪಿ. ಹಾಗಾದರೆ ಪಿ ಈಕ್ವಲ್ಸ್ ಎಷ್ಟು 150 ಡಿವೈಡ್ ಬೈ 0.155500625 ಮಾಡಿದ್ರೆ ಬರುವಂತಹದ್ದು 9673.5 ಬರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆನಾ ಸ್ಟೂಡೆಂಟ್ಸ್? ಇದೇ ಪ್ರಾಬ್ಲಮ್ಗೆ ನೀವು 155 ರೂಪಾಯಿ ಹಾಕ್ಕೊಂಡು ಸಾಲ್ವ್ ಮಾಡಿದ್ರೆ ಪ್ರಿನ್ಸಿಪಲ್ ಏನು ಬರುತ್ತೆ? 10,000 ಬರುತ್ತೆ ಸ್ಟೂಡೆಂಟ್ಸ್. ಟ್ರೈ ಬೇಕಾದ್ರೆ ಮಾಡಿ. ಎಷ್ಟು ಬರುತ್ತೆ? 155 ರೂಪೀಸ್ ಹಾಕ್ಕೊಂಡು ಮಾಡಿದ್ರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 10,000 ಬರುತ್ತೆ. ನೀವೇ ಟ್ರೈ ಮಾಡಿ. ಈಗ ನಾವು ಮಾಡಿದ್ದು 27ನೇ ಪ್ರಾಬ್ಲಮ್. ಹಾಗಾದರೆ ನೆಕ್ಸ್ಟ್ ಹೋಗೋಣ 28ನೇ ಪ್ರಾಬ್ಲಮ್. 28ನೇ ಪ್ರಾಬ್ಲಮ್ ಏನಂತ ಹೇಳ್ತಾನೆ ನೋಡೋಣ. ದ ಡಿಫರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟೈನ್ ಸಮ್ ಆಫ್ ಮನಿ ಫಾರ್ 4 years at 10% per annum is ₹3205. ಫೈಂಡ್ ದ ಸಮ್. ಸೇಮ್ ಪ್ರಾಬ್ಲಮ್. ಇದು ನಿಮಗೆ ಹೋಮ್ ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಹೋಮ್ ವರ್ಕ್ ಆಗಿ ಕೊಡ್ತೀನಿ. ಕ್ಲಿಯರ್ ಸ್ಟೂಡೆಂಟ್ಸ್? ಇದಕ್ಕೆ ಪ್ರಿನ್ಸಿಪಲ್ ಬರೋದು ಅಂದಾಜು ಬರಬಹುದು ಅಂತ ಹೇಳ್ತಿರೋದು 50,000 ರೂಪಾಯಿ ಬರುತ್ತೆ. ವೆರಿಫೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಬರಲಿಲ್ಲ ಅಂದರೆ ಏನು ಬರುತ್ತೋ ಅದೇ ಕರೆಕ್ಟ್. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಈಗ 28ನೇದಾಯಿತು. ನೆಕ್ಸ್ಟ್ ನಾವು ಹೋಗೋದು 29ನೇದು. ಇದನ್ನು ನಾವು ಕರಿತೀವಿ ವೇರಿಯಿಂಗ್ ರೇಟ್ ಆಫ್ ಇಂಟ್ರೆಸ್ಟ್. ಏನಂತ ಕರಿತೀವಿ ಸ್ಟೂಡೆಂಟ್ಸ್? ವೇರಿಯಿಂಗ್ ರೇಟ್ ಆಫ್ ಇಂಟ್ರೆಸ್ಟ್. ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿಯಾದಂಥ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ ಸ್ಟೂಡೆಂಟ್ಸ್. ಯಾವ ರೀತಿ ನೋಡೋಣ ಬನ್ನಿ ಸ್ಟೂಡೆಂಟ್. ಓಕೆ ಸ್ಟೂಡೆಂಟ್ಸ್, ವೇರಿಯಿಂಗ್ ರೇಟ್ ಆಫ್ ಇಂಟ್ರೆಸ್ಟ್. ವೇರಿಯಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಕೆಲವು ವರ್ಷಗಳು 5% ಇರುತ್ತೆ, ಇನ್ನು ಕೆಲವು ವರ್ಷಗಳು 6% ಇರುತ್ತೆ, ಇನ್ನು ಕೆಲವು ವರ್ಷಗಳು 3% ಇರುತ್ತೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗ್ತಾ ಇರುತ್ತೆ? ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಪ್ರತಿ ಸಲಿನೂ ಕೂಡ ಅಮೌಂಟ್ ಕಂಡಿಡಿದು ತಿರ್ಗಿ ಅದ್ರ ಮೇಲೆ ಮತ್ತೆ ಬಡ್ಡಿಗಳು ಕಂಡುಹಿಡಿಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಬದಲಾಗಿ ವೇರಿಯಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಏನಾದ್ರು ಇದ್ದಾಗ ನಾವು ಫಾರ್ಮುಲಾನ ಒಂದು ಸ್ವಲ್ಪ ಚೇಂಜ್ ಮಾಡಬೇಕಾಗಿರುತ್ತೆ. ಯಾವ ರೀತಿ ಅಂತಂದರೆ ಎ ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ರೇಟ್ ಚೇಂಜ್ ಆಗಿದೆ, ರೇಟ್ ಚೇಂಜ್ ಪ್ರಿನ್ಸಿಪಲ್ ಸೇಮ್ ಇರುತ್ತೆ, ರೇಟ್ 1 ಡಿವೈಡ್ ಬೈ 100 ವೋಲ್ಟ್ ದಿ ಟೈಮು ಚೇಂಜ್ ಆಗಿದರೆ T1 ಇಂಟು 1 ಪ್ಲಸ್ R2 ಡಿವೈಡ್ ಬೈ 100 ವೋಲ್ಟ್ ದಿ ಪವರ್ ಆಫ್ T2 1 ಪ್ಲಸ್ R ಡಿವೈಡ್ ಬೈ 100 ವೋಲ್ಟ್ ದಿ R3 ಡಿವೈಡ್ ಬೈ 100 ವೋಲ್ಟ್ ದಿ ಪವರ್ ಆಫ್ T3. ಅದೇ ರೀತಿ 1 ಪ್ಲಸ್ R4 ಡಿವೈಡ್ ಬೈ 100 ವೋಲ್ಟ್ ದಿ ಪವರ್ ಆಫ್ T4. ಈ ರೀತಿ ವೇರಿಯಿಂಗ್ ರೇಟ್ಸ್ ಏನಾದ್ರು ಇದ್ದರೆ. ಸೊ ಈ ಪ್ರಾಬ್ಲಮಲ್ಲಿ ಇಲ್ಲಿ ನೋಡೋಣ. ಇಲ್ಲಿ ಕ್ಲಿಯರ್ ಆಯಿತು ಅನ್ಸುತ್ತೆ ಹೇಳ್ತಾ ಇರೋದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹5,600. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟು? 5,600 ಇಂಟು ಇನ್ 3 years. ಎಷ್ಟು ವರ್ಷ ಅಂತೆ? ಟೋಟಲ್ ಆಗಿರೋದು 3 ವರ್ಷ ಅಂತೆ. ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 5% ಫಾರ್ ದ ಫಸ್ಟ್ ಇಯರ್. ಫಸ್ಟ್ ಇಯರ್ ಅನ್ನೋದು ಎಷ್ಟು ವರ್ಷ? 1 ವರ್ಷ. 1 ವರ್ಷಕ್ಕೆ ಎಷ್ಟಂತೆ? 5% ಅಂತೆ. ಹಾಗಾದರೆ 1 ಪ್ಲಸ್ 5 ಡಿವೈಡ್ ಬೈ 100 ವೋಲ್ಟ್ ಟೈಮ್ ಎಷ್ಟು? 1 ವರ್ಷ. ಮತ್ತು ಆಮೇಲೆ ನೋಡಿ 6% ಫಾರ್ ದ ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಅನ್ನೋದು ಎಷ್ಟು ವರ್ಷ? ಸೆಕೆಂಡ್ ಇಯರ್ ಅನ್ನೋದು 2 ವರ್ಷ ಅಲ್ಲ ಸ್ಟೂಡೆಂಟ್ಸ್. ಸೆಕೆಂಡ್ ಇಯರ್ ಅನ್ನೋದು 1 ವರ್ಷ. ಸೊ ಅದಕ್ಕೋಸ್ಕರ 1 ಪ್ಲಸ್ 6 ಡಿವೈಡ್ ಬೈ 100 ವೋಲ್ಟ್ ದಿ ಪವರ್ ಆಫ್ T2 ಟೈಮ್ ಎಷ್ಟು? ಸೆಕೆಂಡ್ ಇಯರ್ ಅಂದರೆ 1 ವರ್ಷ.
ಕ್ಲಿಯರ್ ಸ್ಟೂಡೆಂಟ್ಸ್? 1 ಪ್ಲಸ್ ಆಮೇಲೆ ಅಂತೆ ಅಂಡ್ 7% ಅಂತೆ 7/100 ಹೋಲ್ ಟು ದಿ ಪವರ್ ಆಫ್ ಎಷ್ಟು ವರ್ಷ ಅಂತೆ? 3rd ಇಯರ್ ಅಂತೆ. 3rd ಇಯರ್ ಅನ್ನೋದು ಎಷ್ಟು ವರ್ಷ ಸ್ಟೂಡೆಂಟ್ಸ್? 1 ವರ್ಷ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ 5600 ಇಂಟು 1.5/100 ಅಂದರೆ 0.05 ಇಂಟು 1.06. ನಾನು ಸ್ಟ್ರೈಟಾಗಿ ಮಾಡ್ತಾ ಇದ್ದೀನಿ. 6/100 0.06 ಪ್ಲಸ್ 1 ಅಂದರೆ 1.06. 1 ಪ್ಲಸ್ ಏನಾಗಿರುತ್ತೆ? 1.07. ಎಲ್ಲದಕ್ಕೂ ಹೋಲ್ ಟು ದಿ ಪವರ್ ಆಫ್ 1 ಇರೋದು, ಅದಕ್ಕೋಸ್ಕರ ಆಗಿಂದಾಗೆ ತೊಗೊತೀರ. ಹಾಗಾದರೆ ಎ ಈಕ್ವಲ್ಸ್ 5600 ಇಂಟು 1.5600 once again 5600 into 1.05 into 1.06 into 1.07 ಎಷ್ಟು ಬರುತ್ತೆ? 66,669 ರೂಪಾಯಿ 096 ಬರುತ್ತೆ. ಹಾಗಾದರೆ ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿರೋದು. ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ಸ್ ಎ ಮೈನಸ್ ಪಿ. 6,669 ರೂಪಾಯಿ 09 ಮೈನಸ್ 5,600 ಅಂದರೆ ಬರೋದು ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ಸ್ 1069.09 ಬರುತ್ತೆ ಸ್ಟೂಡೆಂಟ್ಸ್. ಏನಿದು? ವೇರಿಯಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಆಗಿದೆ. ಇದೇ ಅಕಸ್ಮಾತ್ ಏನಾದರೂ ಇದೇ ಪ್ರಾಬ್ಲಮ್ನ ಇವಾಗ ರೇಟಿಂಗ್ ಕಲ್ ಬರಿತೀನಿ, ಒಂದು ಸ್ವಲ್ಪ ಗಮನಿಸಿ. ಪ್ರಾಬ್ಲಮ್ ಓದ್ತಾ ಇದ್ದೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ರೆಡ್ನಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ rupees 5,600. Find the compound interest on rupees 5,600 for 6 years. For 6 years, if the rate of interest is 5% for the first year. ಫಸ್ಟ್ ಇಯರ್ ಅನ್ನೋದು ಎಷ್ಟು ವರ್ಷ? 1 ವರ್ಷ. ಇಲ್ಲಿ 1 ಬರೀತೀರ. ಓಕೆ, ವೈಟ್ ಬರೆಯೋಣ. ಸೊ 6%. ಎಷ್ಟು ಪರ್ಸೆಂಟು? 6% ಫಾರ್ ದ ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಅಂತ ಹೇಳಲ್ಲ, ಫಾರ್ ದ ನೆಕ್ಸ್ಟ್ 2 years. ಸೆಕೆಂಡ್ ಇಯರ್ ಅಂದರೆ 1 ವರ್ಷ ಆಗುತ್ತೆ. ನಾನು ಹೇಳ್ತಾ ಇರೋದೇನು? ನೆಕ್ಸ್ಟ್ 2 years ಅಂದರೆ ಮುಂದಿನ 2 ವರ್ಷ. ಮುಂದಿನ 2 ವರ್ಷ ಅಂದರೆ 2 ವರ್ಷ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಏನು ಮಾಡಬೇಕಾಗಿರುತ್ತೆ? 2 ಹಾಕಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಆ್ಯಂಡ್ 7% ಫಾರ್ ದ ಲಾಸ್ಟ್ 3 years. ಕೊನೆ 3 ವರ್ಷ ಅಂತೆ. ಕೊನೆ 3 ವರ್ಷ ಅಂದರೆ ಇಲ್ಲಿ 3 years ಹಾಕಬೇಕಾಗಿರುತ್ತೆ. 6% 1 ಇಯರ್ಗೆ, 5% 1 ಇಯರ್ಗೆ, 6% 2 yearsಗೆ, 7% 3 years. ಇದನ್ನು ಇಲ್ಲಿ 1, ಇಲ್ಲಿ 2, ಇಲ್ಲಿ 3 ಹಾಕಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ನಾನು ಹೇಳಿದ್ದು ಒಂದು 29ನೇ ಪ್ರಾಬ್ಲಮ್ ಮಾಡಿ ಅದೇ ಪ್ರಾಬ್ಲಮ್ಗೆ ಅಕಸ್ಮಾತ್ ಚೇಂಜ್ ಕೊಟ್ಟರೆ 5th ಇಯರ್ ಅಂದರೆ ಎಷ್ಟು ವರ್ಷ? 5th ಇಯರ್ ಅನ್ನೋದು 1 ವರ್ಷ. 5 years ಅನ್ನೋದು ಎಷ್ಟು ವರ್ಷ? 5 ವರ್ಷ. ಕ್ಲಿಯರ್ ಸ್ಟೂಡೆಂಟ್ಸ್? 3rd ಇಯರ್ ಅನ್ನೋದು ಎಷ್ಟು ವರ್ಷ? 1 ವರ್ಷ. 3 years ಅನ್ನೋದು ಎಷ್ಟು ವರ್ಷ? 3 ವರ್ಷ. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು 29ನೇ ಪ್ರಾಬ್ಲಮ್ ಮಾಡಿದ್ದು. ಈಗ ನಾವು ಹೋಗ್ತಾ ಇರೋದು 30ನೇ ಪ್ರಾಬ್ಲಮ್. ಪ್ರಾಬ್ಲಮ್ ಒಂದು ಸ್ವಲ್ಪ ಚಿಕ್ಕದಾಗಿದೆ, ಒಂದ್ಸರಿ ನೋಡೋಣ. ಎ ಮ್ಯಾನ್ ಬಾರೋಡ್ ₹75,000. ಹಾಗಾದ್ರೆ ಇದೇನೇ ಏನಾಗಿರುತ್ತೆ? ಫಾರ್ 10 years. ಫಾರ್ 10 years. ಎಷ್ಟು ವರ್ಷಕ್ಕೆ? 10 years ಅಂತ. ಓಕೆ, ನೋ ಇಶ್ಯೂ. ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 5% ಫಾರ್ ದ ಫಸ್ಟ್ 2 years. ಓಕೆ, ನಾವು ನೋಡಿದ್ದಾಯಿತು. ಇಲ್ಲಿ ಏನನ್ನು ನೋಡ್ತೀವೋ ಹಾಗಿಂದಾಗೆ ಬರ್ಕೊಂಬಿಟ್ರೆ ನಮಗೆ ಯಾವುದೇ ರೀತಿ ಯೋಚನೆ ಇರಲ್ಲ. 5% ಒಂದಿದೆ, 6% ಒಂದಿದೆ, 7% ಒಂದಿದೆ. ಸೊ
5.5% ಒಂದಿದೆ. ಈಗ ಇವಾಗ ನಾವು 4 ಹಾಕ್ಕೊಬೇಕಾಗಿರುತ್ತೆ. 4 ವೇರಿಯಿಂಗ್ ರೇಟ್ಸ್ ಇದೆ. ಸೊ ಎ ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ಆರ್ ಡಿವೈಡ್ ಬೈ 100 ವೋಲ್ಟ್ R1 ಇದು T1. ಅದೇ ರೀತಿ 1 ಪ್ಲಸ್ R2 divided by 100 whole to the power of T2. 1 plus R3 divided by 100 whole to the power of T3. 1 plus R4 divided by 100 whole to the power of T4. Clear students? Hagare amount equals ಎಷ್ಟಂತೆ 75,000. 75,000 into 1 plus ರೇಟ್ ಎಷ್ಟಂತೆ 5% ಅಂತೆ. 5 divided by 100 whole to the power of ಎಷ್ಟು ವರ್ಷ ಅಂತೆ ಫಾರ್ ಫಸ್ಟ್ 2 years ಅಂತೆ. ಫಸ್ಟ್ 2 years ಅಂದರೆ ಎಷ್ಟು ವರ್ಷ? 2 ವರ್ಷ. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ. ನೆಕ್ಸ್ಟ್ 5.5% per annum for the next 3 years. 5.5% for the next 3 years. ಮುಂದಿನ 3 ವರ್ಷಗಳು. 3 ವರ್ಷ ಅಂತೆ. ಎಷ್ಟು ಪರ್ಸೆಂಟ್? 5.5%. ಹಾಗಾದರೆ 1 ಪ್ಲಸ್ 5.5 ಡಿವೈಡ್ ಬೈ 100 ವೋಲ್ ಟು ದಿ ಪವರ್ ಆಫ್ ಎಷ್ಟು ವರ್ಷ? ಮುಂದಿನ 3 ವರ್ಷಗಳಂತೆ, ಅಂದರೆ 3 years. 3rd year ಅಂದಿದ್ರೆ ಇಲ್ಲಿ 2 years ಆಯ್ತಲ್ಲ. ನೆಕ್ಸ್ಟ್ ಇಲ್ಲಿ 3rd year ಅಂದಿದ್ರೆ 3rd year ಅನ್ನೋದು ಎಷ್ಟು ವರ್ಷ? 1 ವರ್ಷ. ಹಾಗಾದ್ರೆ ಇಲ್ಲಿ ನಾವೇನು ಮಾಡಬೇಕಾಗಿತ್ತು? 1 ತಗೊಬೇಕಾಗಿತ್ತು. ಇಲ್ಲಿ 3 years ಅಂದಿರೋದ್ರಿಂದ ನಾವು 3 ತಗೊಂತೀವಿ ಸ್ಟೂಡೆಂಟ್ಸ್. ಕ್ಲಿಯರ್? ಎಸ್. ಹಾಗಾದರೆ ನೆಕ್ಸ್ಟ್ 1 ಪ್ಲಸ್ ಇಲ್ಲಿ ಎಷ್ಟು ಅಂತ ನೋಡೋಣ. ಇದು 3 ಮಾಡಿಬಿಡೋಣ. ಇದು ಓಕೆ. 6% per annum for the next 3 years. 6% per annum for the next 3 years. ಹಾಗಾದರೆ 6 divided by 100 whole to the power of next 3 years ಅಂತೆ. 3 years. And 7% ಅಂತೆ. 1 plus 7 divided by 100 whole to the power of for the last 2 years. 2 years. ಈಗ ಇವಾಗ ಗಮನಾರ್ಸ್ ನೋಡಿ 2 3 3 2 ಎಷ್ಟಾಯಿತು? 3 3 6 2 8 2 10 ವರ್ಷ. 10 ವರ್ಷ ಬಂದಿದೆಯಾ ನೋಡಿ, ಇಲ್ಲಿ 10 ವರ್ಷ ಬಂದಿದೆ. ಹಾಗಾದ್ರೆ ಇವಾಗ ಎ ಈಕ್ವಲ್ಸ್ ಎಷ್ಟು? 75,000 ಇಂಟು 5/100 ಅಂದರೆ 0.5 ಪ್ಲಸ್ 1 ಅಂದರೆ 1.05 whole square 5.5 divided by 100 ಅಂದರೆ ಬರೋದು 0.055 ಪ್ಲಸ್ 1 ಮಾಡಿದ್ರೆ 1.055 whole to the power of 3. 1.06 whole to the power of 3. 1.07 whole to the power of 2. ಹಾಗಾದರೆ ಎ ಈಕ್ವಲ್ಸ್ ಓಕೆನಾ ಸ್ಟೂಡೆಂಟ್ಸ್? ಅರ್ಥ ಮಾಡ್ಕೊತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ 75,000 ಇಂಟು ಈಗೇನು ಮಾಡಬೇಕು? 1.05 ಸ್ಕ್ವೇರ್ ಅಂದರೆ 1.1025. ಅದೇ ರೀತಿಯಲ್ಲಿ ಏನು ಮಾಡಬೇಕಾಗಿರುತ್ತೆ? 1.055 3 ಸಲ ಇರೋದನ್ನ ಏನು ಮಾಡಬೇಕಾಗಿರುತ್ತೆ? 2 ಸಲ ಈಕ್ವಲ್ಸ್ ಹೊತ್ತಬೇಕಾಗಿರುತ್ತೆ. ಹಾಗಾದರೆ ಬರೋದು 1.17424. ಪಾಯಿಂಟ್ ಆದಮೇಲೆ ಒಂದು 5 ಡಿಜಿಟ್ ತೊಗೊತಾ ಇದ್ದೀನಿ. ಹಾಗಾದರೆ ಮತ್ತೇನು ಮಾಡಬೇಕು? ಈಗ ನಾವು 1.06 ಈಕ್ವಲ್ಸ್ ಹಾಗಾದರೆ ಬರುವಂತಹದ್ದು 1.1910. ಇನ್ನೊಂದು 1 ಇದೆ, 1 ತಗೊಂಡ್ಬಿಡ್ತೀನಿ. ಇಂಟು 1.07 ಇಂಟು ಈಕ್ವಲ್ಸ್ ಮಾಡಿದಾಗ ಬರೋದು
1.1449. ಈಗೇನು ಮಾಡಬೇಕು, ಎಲ್ಲ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಎಲ್ಲ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. ಹಾಗಾದರೆ 75,000 ಇಂಟು ಸ್ವಲ್ಪ ಕಾನ್ಸಂಟ್ರೇಟ್ ಇರಬೇಕು, 1.1025 ಇಂಟು 75,000 ಇಂಟು 1.1025 ಇಂಟು 1.17424 ಇಂಟು 1.19101 ಇಂಟು 1.1449. ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 1,32,397.47 ಬರುತ್ತೆ. ಏನಿದು ಅಮೌಂಟ್? ಇದು ಅವನು ಕೇಳ್ತಾ ಇರೋದೇನವನು, ಹೌ ಮಚ್ ಡಸ್ ಹಿ ರೀಪೇ ಅಟ್ ದ ಎಂಡ್ ಆಫ್ 10 years ಅಂತಂದರೆ ಎಷ್ಟು ಅಮೌಂಟ್ ರೀಪೇ ಮಾಡಬೇಕಾಗುತ್ತೆ? 1,32,397.47ನ ಪೇಮೆಂಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ನಾವು ಮಾಡಿದ್ದು 30ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗೋಣ 31ನೇ ಪ್ರಾಬ್ಲಮ್. ಏನಂತೆ, ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹40,000 ಫಾರ್ 3 years ಇಫ್ ಇಂಟ್ರೆಸ್ಟ್ ಈಸ್ ಪೇಯಬಲ್ ಆಫ್ ಇಯರ್ಲಿ. ಓಹೋ, ಇದು ಆಫ್ ಇಯರ್ಲಿ ಅಂತ. ಪ್ರಿನ್ಸಿಪಲ್ ಎಷ್ಟಂತೆ? 40,000 ಅಂತೆ. ಎಷ್ಟು ವರ್ಷ ಅಂತೆ? 3 years ಅಂತೆ. ಇಫ್ ಇಂಟ್ರೆಸ್ಟ್ ಈಸ್ ಪೇಯಬಲ್ ಆಫ್ ಇಯರ್ಲಿ, ಓಕೆ, ನೋ ಇಶ್ಯೂ. ದ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ದ ಫಸ್ಟ್ 2 years, ಫಸ್ಟ್ 2 years 10% ಅಂತೆ. ಫಾರ್ ದ ಥರ್ಡ್ ಇಯರ್ ಅಂದರೆ ಎಷ್ಟು ವರ್ಷ? 1 ವರ್ಷ. ಎಷ್ಟು ಪರ್ಸೆಂಟ್ ಅಂದರೆ 20%. 2 ರೇಟ್ ಬಂತು. 2 ರೇಟ್ ಬಂದರೆ ಏನು ಮಾಡಬೇಕು ಇವಾಗ? A ಈಕ್ವಲ್ಸ್ P ಆಫ್ 1 ಪ್ಲಸ್ R ಡಿವೈಡ್ ಬೈ ಹಾಫ್ ಇಯರ್ಲಿ ಅಂತ ಹೇಳ್ತಾ ಇದ್ದಾನೆ, ಡಿವೈಡ್ ಬೈ 200 ಹಾಕಬೇಕು, 2T ಹಾಕಬೇಕು, ಇಂಟು 1 ಪ್ಲಸ್ R ಡಿವೈಡ್ ಬೈ 200 ಹೋಲ್ ಟು ದಿ ಪವರ್ ಆಫ್ 2T. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ. ಆದರೆ 2 ರೇಟ್ ಆಫ್ ಇಂಟ್ರೆಸ್ಟ್ ಇರೋದು. ಪ್ರಿನ್ಸಿಪಲ್ ಎಷ್ಟು? 40,000 ಇಂಟು 1 ಪ್ಲಸ್ ರೇಟ್ ಎಷ್ಟು? 10% ಅಂತೆ, 10 ಡಿವೈಡ್ ಬೈ 200 ಹೋಲ್ ಟು ದಿ ಪವರ್ ಆಫ್ 2 ಇಂಟು ಟೈಮ್ ಎಷ್ಟು ವರ್ಷ? ಫಸ್ಟ್ 2 years ಅಂತೆ, ಇಂಟು 2. 1 ಪ್ಲಸ್ ರೇಟ್ ಎಷ್ಟಂತೆ? 20 ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ 2 ಇಂಟು ಟೈಮ್ ಎಷ್ಟು? ಥರ್ಡ್ ಇಯರ್ ಅಂದರೆ 1 ವರ್ಷ. ಓಕೆ, 2 ವರ್ಷ, 1 ವರ್ಷ, 3 ವರ್ಷ. ವೆರಿ ನೈಸ್. ನೆಕ್ಸ್ಟ್, A ಈಕ್ವಲ್ಸ್ 40,000 ಇಂಟು ಏನು ಮಾಡಬೇಕೀಗ? 10 ಡಿವೈಡೆಡ್ ಬೈ 200 ಬರೋದು 1.05 ಹೋಲ್ ಟು ದಿ ಪವರ್ ಆಫ್ 4 ಇಂಟು 1.2, ಇಲ್ಲಿ 200 ಆಗಬೇಕು, ಸಾರಿ, ಎಷ್ಟಾಗಬೇಕು? 200 ಆಗಬೇಕು. ಓಕೆ, 20 ಡಿವೈಡ್ ಬೈ 200 ಅಲ್ಲೇ ಬರೋದು 1.1 ಹೋಲ್ ಟು ದಿ ಪವರ್ ಆಫ್ 2. ಹಾಗಾದರೆ 40,000 ಇಂಟು 1.05 ಹೋಲ್ ಟು ದಿ ಪವರ್ ಆಫ್ 4 ಅಂದರೆ 3 ಸಲ ಒತ್ತಬೇಕು, 1, 2, 3. ಹಾಗಾದರೆ 3 ಸಲ ಒತ್ತಿದ್ರೆ ಅಲ್ಲಿ ಬರೋದು 1.21550625 ಇಂಟು 1.1 ಇಂಟು ಈಕ್ವಲ್ಸ್ ಅಂತ ಒತ್ತಾಗ 1.21 ಬರುತ್ತೆ ಸ್ಟೂಡೆಂಟ್ಸ್. ಈಗ ಆಲ್ರೆಡಿ ಇದು ಕ್ಯಾಲ್ಕುಲೇಟರ್ ಇರೋದ್ರಿಂದ ಇಂಟು 1.21 ಇಂಟು 40,000 ಮಾಡಿದ್ರೆ ಬರೋದು A ಈಕ್ವಲ್ಸ್ 58,830.50. ಇದು ಬರುವಂಥ ಅಮೌಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ನಾವು ಮಾಡಿದ್ದು ಇವಾಗ ಎಷ್ಟನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್? 31ನೇ ಪ್ರಾಬ್ಲಮ್. ಬನ್ನಿ ಈಗ ಹೋಗೋಣ 32ನೇ ಪ್ರಾಬ್ಲಮ್. ಸರಿನಾ ಸ್ಟೂಡೆಂಟ್ಸ್? ಬನ್ನಿ. ಓಕೆ ಸ್ಟೂಡೆಂಟ್ಸ್, ಈಗ ನಾವು ಮಾಡಿದ್ದು
31ನೇ ಪ್ರಾಬ್ಲಮ್. ಈ 31ನೇ ಪ್ರಾಬ್ಲಮ್ಲಿ ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳಿರೋದು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು, ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು ಅಮೌಂಟ್, ಆದರೆ ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ಸ್ ಎ ಮೈನಸ್ ಪಿ. ಎ ಅಂದ್ರೆಷ್ಟು 58830.50 ಮೈನಸ್ ಪ್ರಿನ್ಸಿಪಲ್ ಎಷ್ಟು 40,000. ಹಾಗಾದರೆ ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ಸ್ 18,830.50. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಈಗ ನಾವು ಸಾಲ್ವ್ ಮಾಡಿದ್ದು 31ನೇ ಪ್ರಾಬ್ಲಮ್. ಇದು 32ನೇ ಪ್ರಾಬ್ಲಮ್. 32ನೇ ಪ್ರಾಬ್ಲಮ್ ಏನಂತ ಹೇಳ್ತೇನೆ, ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹30,000 for 3 years if the rate of interest is 2% for the first year. ಫಸ್ಟ್ ಇಯರ್ ಅಂದರೆ 1 ವರ್ಷ, 3% ಫಾರ್ ದ ಸೆಕೆಂಡ್ ಇಯರ್, ಸೆಕೆಂಡ್ ಇಯರ್ ಅಂದರೆ 1 ವರ್ಷ, 4% ಫಾರ್ ದ ಥರ್ಡ್ ಇಯರ್, ಥರ್ಡ್ ಇಯರ್ ಅಂದರೆ 1 ವರ್ಷ. ವೇರಿಯಿಂಗ್ ರೇಟ್ ಆಫ್ ಇಂಟ್ರೆಸ್ಟ್, ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಎ ಮ್ಯಾನ್ ಬಾರೋಡ್ ₹40,000 ಫಾರ್ 10 years ಅಂತೆ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂತೆ 3% ಫಾರ್ ದ ಫಸ್ಟ್ 2 years ಅಂದರೆ 2 ವರ್ಷ, 4% ಫಾರ್ ದ ನೆಕ್ಸ್ಟ್ 3 years ಅಂದರೆ 3 ವರ್ಷ, 5% ಫಾರ್ ದ ನೆಕ್ಸ್ಟ್ 2 years ಅಂದರೆ 2 ವರ್ಷ, and 6% per annum for the last 3 years. For the last 3 years. ಸೊ ಇದು 3 years. ಹಾಗಾದರೆ ಏನಾಯಿತು, 2 + 3 + 3 + 2 ಅಂದರೆ ಟೋಟಲ್ ಎಷ್ಟು ವರ್ಷ ಆಯಿತು ಸ್ಟೂಡೆಂಟ್ಸ್? 10 years ಆಯಿತು. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಇದು ಕೂಡ ನಿಮ್ಗೇನಾಗಿರುತ್ತೆ, ಹೋಮ್ವರ್ಕ್ ಆಗಿರುತ್ತೆ. ಸೇಮ್ ಅದೇ ರೀತಿಯಲ್ಲಿ 34ನೇ ಪ್ರಾಬ್ಲಮ್ ಕೂಡ ಹಾಫ್ ಇಯರ್ಲಿ ಅಂತೆ. ಫಸ್ಟ್ 2 yearsಗೆ 5% ಅಂತೆ, ಥರ್ಡ್ ಇಯರ್ ಅಂದರೆ 1 ವರ್ಷಕ್ಕೆ, ಇದು 2 years, ಈ 1 year ಅಂದರೆ ಟೋಟಲ್ ಎಷ್ಟು 3 yearsಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು 5% ಮತ್ತು 10% ರೇಟ್ ಆಫ್ ಇಂಟ್ರೆಸ್ಟ್, ವೇರಿಯಿಂಗ್ ರೇಟ್ ಆಫ್ ಇಂಟ್ರೆಸ್ಟ್. ಅಂದರೆ ಇದು ಕೂಡ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಸೆಷನಲ್ಲಿ ನಾನು ಬರುವಂತಹದ್ದು ಲಾಸ್ಟ್ ಪಾರ್ಟ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್. ಸೆಕ್ಷನ್ ಸಿ ನಲ್ಲಿ ಯಾವ್ಯಾವ ರೀತಿ ಕೇಳಬಹುದು ಅನ್ನೋದನ್ನು ಕಂಟಿನ್ಯೂ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.